ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆ ಬಣ ಬಡಿದಾಟ ಜೋರಾಗ್ಬಿಟ್ಟಿದೆ. ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರಯಾಣ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಕೂಡ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಮಲ್ಲಿಕಾರ್ಜುನ ಖರ್ಗೆ ಜೊತೆ 1 ಗಂಟೆ ಚರ್ಚೆ ಮಾಡಿದ್ದೇನೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಚರ್ಚೆ ಮಾಡಿದ್ದೀನಿ. ನಿನ್ನೆ ಬಹಳಷ್ಟು ಮುಕ್ತವಾಗಿ ಖರ್ಗೆ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ಬಳಿಕ ಈ ಮಾತನ್ನ ಹೇಳಿದ್ದಾರೆ. ಬೀದರಿಂದ ಚಾಮರಾಜನಗರದ ತನಕ ಚರ್ಚೆ ಆಗಿರಬಹುದು. ಅದರ ಜೊತೆಗೆ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷದ ಪಟ್ಟದ ಬಗ್ಗೆ ಚರ್ಚೆ ಮಾಡಿದ್ದಾರಾ? ಖಂಡಿತ ಮಾಡಿರ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪ್ರಯಾಣ ಮಾಡಿದ್ದಾರೆ. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಒತ್ತಡ ಹಾಕುವಂತಹ ಪ್ರಯತ್ನಗಳು ಎಲ್ಲವೂ ಕೂಡ ಆದಂಗೆ ಕಾಣಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರಿಂದ. ಒಬ್ಬರಿಗೆ ಒಂದೇ ಹುದ್ದೆ ಕಾಂಗ್ರೆಸ್ನ ನಿಯಮ ಇದು. ಯಾರು ಕೂಡ 2 ಹುದ್ದೆಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಬಟ್ ಈಗ ಡಿಕೆ ಶಿವಕುಮಾರ್ ಅವರು ಒಬ್ಬರಿಗೆ ಯಾಕೆ 2 ಹುದ್ದೆ? ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬೇರೆದವರು ಕೊಡಬೇಕು ನೀವು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಚರ್ಚೆ ಆಗಿರುತ್ತೆ, ಓಪನ್ ಆಗಿ ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ ಭಾವಿಸಬಹುದು. ಇದನ್ನ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ. ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದೀನಿ. ನಮ್ಮ ಅನಿಸಿಕೆ ಹಾಗೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀವಿ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರ ಎಲ್ಲವನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಬಹುತೇಕ ನಾಯಕರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಆಯಾಮದಲ್ಲಿ ಮಾತಾಡೋದಂಗೆ ಕಾಣಿಸ್ತಾ ಇದೆ. ನಮ್ಗೆ ಅಷ್ಟು ಕೂಡಿಸ್ಕೊತಾರೆ ಹೇಳೇ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದ್ವಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತ ಹಾಕಿ ಚರ್ಚೆ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅದೇ ಹೇಳಿದ್ರಲ್ಲ, ಅದೇ ಸಮುದಾಯದ ನಾಯಕರು ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ, ಯಾವಾಗಲೂ ಹೋದ್ರೆ ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ರು. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಒಟ್ಟಾರೆಯಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ. ನಮ್ಮ ತೀರ್ಮಾನ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಅಂತ ಚರ್ಚೆ ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. 2 ಸಲ ಹೇಳಿದ್ರೆ ಇದೇನು 1 ವರ್ಷದಿಂದ ಹಂಗೆ ಹಳಿದೆ ಮತ್ತೆ ಪದೇ ಹೋಗ್ತಿರ ಈ ವಿಚಾರ ಬರ್ತಾ ಇರ್ತಾರೆ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ. ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ಹಾಗಾಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಇಲ್ಲ, ಅರೈವಲ್ ವೀಸಾ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೆ ತೆಗೆದುಕೊಳ್ಳೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆ ಬಣ ಬಡಿದಾಟ ಜೋರಾಗ್ಬಿಟ್ಟಿದೆ. ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರಯಾಣ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಕೂಡ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಮಲ್ಲಿಕಾರ್ಜುನ ಖರ್ಗೆ ಜೊತೆ 1 ಗಂಟೆ ಚರ್ಚೆ ಮಾಡಿದ್ದೇನೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಚರ್ಚೆ ಮಾಡಿದ್ದೀನಿ. ನಿನ್ನೆ ಬಹಳಷ್ಟು ಮುಕ್ತವಾಗಿ ಖರ್ಗೆ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ಬಳಿಕ ಈ ಮಾತನ್ನ ಹೇಳಿದ್ದಾರೆ. ಬೀದರಿಂದ ಚಾಮರಾಜನಗರದ ತನಕ ಚರ್ಚೆ ಆಗಿರಬಹುದು. ಅದರ ಜೊತೆಗೆ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷದ ಪಟ್ಟದ ಬಗ್ಗೆ ಚರ್ಚೆ ಮಾಡಿದ್ದಾರಾ? ಖಂಡಿತ ಮಾಡಿರ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪ್ರಯಾಣ ಮಾಡಿದ್ದಾರೆ. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಒತ್ತಡ ಹಾಕುವಂತಹ ಪ್ರಯತ್ನಗಳು ಎಲ್ಲವೂ ಕೂಡ ಆದಂಗೆ ಕಾಣಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರಿಂದ. ಒಬ್ಬರಿಗೆ ಒಂದೇ ಹುದ್ದೆ ಕಾಂಗ್ರೆಸ್ನ ನಿಯಮ ಇದು. ಯಾರು ಕೂಡ 2 ಹುದ್ದೆಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಬಟ್ ಈಗ ಡಿಕೆ ಶಿವಕುಮಾರ್ ಅವರು ಒಬ್ಬರಿಗೆ ಯಾಕೆ 2 ಹುದ್ದೆ? ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬೇರೆದವರು ಕೊಡಬೇಕು ನೀವು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಚರ್ಚೆ ಆಗಿರುತ್ತೆ, ಓಪನ್ ಆಗಿ ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ ಭಾವಿಸಬಹುದು. ಇದನ್ನ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ. ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದೀನಿ. ನಮ್ಮ ಅನಿಸಿಕೆ ಹಾಗೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀವಿ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಿದ್ದಾರೆ.
ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರ ಎಲ್ಲವನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಬಹುತೇಕ ನಾಯಕರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಆಯಾಮದಲ್ಲಿ ಮಾತಾಡೋದಂಗೆ ಕಾಣಿಸ್ತಾ ಇದೆ. ಹೋದಾಗ ನಮ್ಗೆ ಅಷ್ಟು ಕೂಡಿಸ್ಕೊತಾರೆ ಹೇಳೇ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದ್ವಲ್ಲ ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತ ಹಾಕಿ ಚರ್ಚೆ ಆಗಿ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸರ್, ಅದೇ ಹೇಳಿದ್ರಲ್ಲ, ಅದೇ ಸಮುದಾಯದ ನಾಯಕರು ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ, ಯಾವಾಗಲೂ ಅವ್ರು ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಭಾಳಷ್ಟು ಚರ್ಚೆ ಮಾಡಿದ್ರು. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಒಟ್ಟಾರೆಯಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ್ದು ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ. ನಮ್ಮ ತೀರ್ಮಾನ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ರಾಜಕೀಯ ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಅಂತ ಚರ್ಚೆ ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. 2 ಸಲ ಹೇಳಿದ್ರೆ ಇದೇನು 1 ವರ್ಷದಿಂದ ಹಂಗೆ ಹಳಿದೆ ಮತ್ತೆ ಪದೇ ಪದೇ ಹೋಗ್ತಿರ ಈ ವಿಚಾರ ಬರ್ತಾ ಇರ್ತಾರೆ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ. ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ಹಾಗಾಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಇಲ್ಲ, ಅರೈವಲ್ ವೀಸಾ ಅವಶ್ಯಕತೆ ಇಲ್ಲ, ಅಲ್ಲಿವರೆಗೆ ತೆಗೆದುಕೊಳ್ಳೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆ ಬಣ ಬಡಿದಾಟ ಜೋರಾಗ್ಬಿಟ್ಟಿದೆ. ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರಯಾಣ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಕೂಡ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಮಲ್ಲಿಕಾರ್ಜುನ ಖರ್ಗೆ ಜೊತೆ 1 ಗಂಟೆ ಚರ್ಚೆ ಮಾಡಿದ್ದೇನೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಚರ್ಚೆ ಮಾಡಿದ್ದೀನಿ. ನಿನ್ನೆ ಬಹಳಷ್ಟು ಮುಕ್ತವಾಗಿ ಖರ್ಗೆ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ಬಳಿಕ ಈ ಮಾತನ್ನ ಹೇಳಿದ್ದಾರೆ. ಬೀದರಿಂದ ಚಾಮರಾಜನಗರದ ತನಕ ಚರ್ಚೆ ಆಗಿರಬಹುದು, ಅದರ ಜೊತೆಗೆ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷದ ಪಟ್ಟದ ಬಗ್ಗೆ ಚರ್ಚೆ ಮಾಡಿದ್ದಾರಾ? ಖಂಡಿತ ಮಾಡಿರ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪ್ರಯಾಣ ಮಾಡಿದ್ದಾರೆ. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಒತ್ತಡ ಹಾಕುವಂತಹ ಪ್ರಯತ್ನಗಳು ಎಲ್ಲವೂ ಕೂಡ ಆದಂಗೆ ಕಾಣಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರಿಂದ. ಒಬ್ಬರಿಗೆ ಒಂದೇ ಹುದ್ದೆ, ಕಾಂಗ್ರೆಸ್ನ ನಿಯಮ ಇದು. ಯಾರು ಕೂಡ 2 ಹುದ್ದೆಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಬಟ್ ಈಗ ಡಿಕೆ ಶಿವಕುಮಾರ್ ಅವರು ಒಬ್ಬರಿಗೆ ಯಾಕೆ 2 ಹುದ್ದೆ? ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬೇರೆದವರು ಕೊಡಬೇಕು ನೀವು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಚರ್ಚೆ ಆಗಿರುತ್ತೆ, ಓಪನ್ ಆಗಿ ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ ಭಾವಿಸಬಹುದು. ಇದನ್ನ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ. ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದೀನಿ. ನಮ್ಮ ಅನಿಸಿಕೆ ಹಾಗೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀವಿ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರ ಎಲ್ಲವನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಬಹುತೇಕ ನಾಯಕರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಆಯಾಮದಲ್ಲಿ ಮಾತಾಡೋದಂಗೆ ಕಾಣಿಸ್ತಾ ಇದೆ. ಹೋದಾಗ ನಮ್ಗೆ ಅಷ್ಟು ಕೂಡಿಸ್ಕೊತಾರೆ ಹೇಳೇ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದ್ವಲ್ಲ ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತ ಹಾಕಿ ಚರ್ಚೆ ಆಗಿ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸರ್, ಅದೇ ಹೇಳಿದ್ರಲ್ಲ, ಅದೇ ಸಮುದಾಯದ ನಾಯಕರು ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ, ಯಾವಾಗಲೂ ಅವ್ರು ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ರು. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಒಟ್ಟಾರೆಯಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ್ದು ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ. ನಮ್ಮ ತೀರ್ಮಾನ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಅಂತ ಚರ್ಚೆ ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. 2 ಸಲ ಹೇಳಿದ್ರೆ ಇದೇನು 1 ವರ್ಷದಿಂದ ಹಂಗೆ ಹಳಿದೆ ಮತ್ತೆ ಪದೇ ಪದೇ ಹೋಗ್ತಿರ ಈ ವಿಚಾರ ಬರ್ತಾ ಇರ್ತಾರೆ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ. ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ಹಾಗಾಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಇಲ್ಲ, ಅರೈವಲ್ ವೀಸಾ ಅವಶ್ಯಕತೆ ಇಲ್ಲ, ಅಲ್ಲಿವರೆಗೆ ತೆಗೆದುಕೊಳ್ಳೋದು.